ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ನಡೆ ಬಹಿರಂಗವಾಗಿ ಗಮನಿಸಿದಾಗ ಹೆಚ್ಚಿನ ಮಾಹಿತಿಯನ್ನು ಹೊರಗೆ ಹಾಕ್ತೇ ಹೋದರೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿ ಹೆಜ್ಜೆ ಕೂಡ ತಮ್ಮ ಮಹತ್ವಾಕಾಂಕ್ಷೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರುವ ಡಿ.ಕೆ. ಶಿವಕುಮಾರ್ ಅವರ ಕನಸು ಇದಕ್ಕೆ ಹತ್ತಿರ ಹೋಗುವತ್ತ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ಬರುತ್ತೆ. ಕುಂಭಮೇಳದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖಂಡನೀಯ ಮಾತುಗಳ ಹೊರತಾಗಿಯೂ ಕೂಡ ಹೋಗಿದ್ದು ಡಿ.ಕೆ. ಶಿವಕುಮಾರ್ ಅವರು. ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಮರ್ಥನೆಯ ಮಾತುಗಳು. ಇದರ ಜೊತೆಗೆ ನಿನ್ನೆ ನಡೆದ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದು, ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಹುಟ್ಟುತ್ತಾನೂ ಹಿಂದೂ, ಸಾಯುವಾಗಲೂ ಹಿಂದುವಾಗೇ ಇರ್ತೀನಿ ಅಂತ ಹೇಳಿದ ಹೇಳಿಕೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಹೆಜ್ಜೆ ಬಹಳ ಸ್ಪಷ್ಟವಾದ ಆಲೋಚನೆಯ ಜೊತೆಯಲ್ಲೇ ಸಾಗ್ತಾ ಇರೋ ರೀತಿಯಲ್ಲಿದೆ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳದೆಯೋ ನಿನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದನ್ನ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯನ್ನ ಕಾಂಗ್ರೆಸ್ ಪಕ್ಷದವರೇನೆ ಇದರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಆ ಕಾರ್ಯಕ್ರಮ, ಅದರಲ್ಲಾದ ಡಿ.ಕೆ. ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ನಡುವಿನ ಮಾತುಕತೆ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲವರು ವ್ಯಕ್ತಪಡಿಸಿರುವ ಆಕ್ಷೇಪ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ಡಿ.ಕೆ. ಶಿವಕುಮಾರ್ ಇಡೀ ಕಾಂಗ್ರೆಸ್ ನಾಯಕರದ್ದೇ ಒಂದು ಲೆಕ್ಕವಾದ್ರೆ ನಮ್ಮ ಡಿ.ಸಿ.ಎಂ ಸಾಹೇಬರದ್ದೇ ಮತ್ತೊಂದು ಲೆಕ್ಕ. ಇಡೀ ಕೈ ನಾಯಕರು ಜಾತ್ಯತೀತ ಮಂತ್ರ ಪಠಿಸಿದ್ರೆ ನಮ್ಮ ಕನಕಪುರ ಬಂಡೆ ಮಾತ್ರ ಹಿಂದುತ್ವದ ಜಪ ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮಾತಿಗೂ ಕೇರ್ ಮಾಡದೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಡಿ.ಕೆ.ಶಿ ಈಗ ಸದ್ಗುರು ಸನ್ನಿಧಿಯಲ್ಲಿ ಶಿವರಾತ್ರಿ ಆಚರಿಸಿದ್ದಾರೆ. ರಾಹುಲ್ ಗಾಂಧಿ ಟೀಕಿಸಿದ್ದ ಸದ್ಗುರು ಜೊತೆ ಡಿ.ಕೆ.ಶಿ, ಸದ್ಗುರು ಜೊತೆ ಡಿ.ಕೆ. ಶಿವಕುಮಾರ್ ಈಶ್ವರ ಜಪ. ತಮಿಳುನಾಡಿನ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ನಡೆದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಡಿ.ಕೆ.ಶಿ ವೇದಿಕೆ ಹಂಚಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನೇ ಅಪಹಾಸ್ಯ ಮಾಡಿದ್ದ ಸದ್ಗುರು ಜೊತೆ ಕನಕಪುರ ಬಂಡೆ ಹೆಜ್ಜೆ ಹಾಕುತ್ತಾ ಶಿವಸ್ಮರಣೆ ಮಾಡಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ದರೆ ಹೇಗೆ? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ನಡೆಗೆ ಎಐಸಿಸಿ ಕೆಂಡ. ಬೇಲಿ ಎದ್ದು ಹೊಲ ಮೇಯ್ದರೆಗೆ ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿರುವವರು. ಸೀಸರ್ನ ಪತ್ನಿ ಅತೀತಳಾಗಿರಬೇಕು. ಆಮೇಲೆ ಅಮಿತ್ ಶಾ ನಮ್ಮ ಇಸ್ ನಾಟ್ ಒಪೋನೆಂಟ್, ಇಸ್ ಅನ್ ಎನಿಮಿ ಆಫ್ ಅವರ್ ಪಾರ್ಟಿ. ಆಮೇಲೆ ಅವರು ಬರ್ತಾರಂತ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತ ಇದೆ. ಜಗ್ಗಿ ವಾಸುದೇವರಾವ್ ಬಹಿರಂಗವಾಗಿ ಸಾರ್ವಜನಿಕವಾಗಿ ರಾಹುಲ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ರಾಹುಲ್ ಯಾರು ಅಂತ ಕೇಳಿದ್ದಾರೆ. ಅಂದರೆ ಇದು ಆರ್ ಎಸ್ ಎಸ್ನ ಹಿನ್ನೆಲೆಯಿರುವಂಥ ವ್ಯಕ್ತಿ, ಆರ್ ಎಸ್ ಎಸ್ ವಿಚಾರಗಳನ್ನು ಒಪ್ಪುವಂಥ ವ್ಯಕ್ತಿ ಅಲ್ಲಿ ಹೋಗೋದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತ ಆಗ್ತದೆ. ಆಗ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ, ಈಗ ಸದ್ಗುರು ಸನ್ನಿಧಿಯಲ್ಲಿ ಈಶ್ವರ ಜಪ. ಇದನ್ನೆಲ್ಲ ನೋಡ್ತಿದ್ರೆ ಒಂದು ಹಾಡು ನೆನಪಿಗೆ ಬರುತ್ತೆ. ಶಿವನೇ ನಿನ್ನಾಟ ಬಲ್ಲವರು ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ನಡೆ ಬಹಿರಂಗವಾಗಿ ಗಮನಿಸಿದಾಗ ಹೆಚ್ಚಿನ ಮಾಹಿತಿಯನ್ನು ಹೊರಗೆ ಹಾಕ್ತೇ ಹೋದರೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿ ಹೆಜ್ಜೆ ಕೂಡ ತಮ್ಮ ಮಹತ್ವಾಕಾಂಕ್ಷೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರುವ ಡಿ.ಕೆ. ಶಿವಕುಮಾರ್ ಅವರ ಕನಸು ಇದಕ್ಕೆ ಹತ್ತಿರ ಹೋಗುವತ್ತ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ಬರುತ್ತೆ. ಕುಂಭಮೇಳದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖಂಡನೀಯ ಮಾತುಗಳ ಹೊರತಾಗಿಯೂ ಕೂಡ ಹೋಗಿದ್ದು ಡಿ.ಕೆ. ಶಿವಕುಮಾರ್ ಅವರು. ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಮರ್ಥನೆಯ ಮಾತುಗಳು. ಇದರ ಜೊತೆಗೆ ನಿನ್ನೆ ನಡೆದ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದು, ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಹುಟ್ಟುತ್ತಾನೂ ಹಿಂದೂ, ಸಾಯುವಾಗಲೂ ಹಿಂದುವಾಗೇ ಇರ್ತೀನಿ ಅಂತ ಹೇಳಿದ ಹೇಳಿಕೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಹೆಜ್ಜೆ ಬಹಳ ಸ್ಪಷ್ಟವಾದ ಆಲೋಚನೆಯ ಜೊತೆಯಲ್ಲೇ ಸಾಗ್ತಾ ಇರೋ ರೀತಿಯಲ್ಲಿದೆ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳದೆಯೋ ನಿನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದನ್ನ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯನ್ನ ಕಾಂಗ್ರೆಸ್ ಪಕ್ಷದವರೇನೆ ಇದರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಆ ಕಾರ್ಯಕ್ರಮ, ಅದರಲ್ಲಾದ ಡಿ.ಕೆ. ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ನಡುವಿನ ಮಾತುಕತೆ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲವರು ವ್ಯಕ್ತಪಡಿಸಿರುವ ಆಕ್ಷೇಪ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ.
ಕೆ ಶಿವಕುಮಾರ್ ಇಡೀ ಕಾಂಗ್ರೆಸ್ ನಾಯಕರದ್ದೇ ಒಂದು ಲೆಕ್ಕವಾದ್ರೆ ನಮ್ಮ DCM ಸಾಹೇಬರದ್ದೇ ಮತ್ತೊಂದು ಲೆಕ್ಕ. ಇಡೀ ಕೈ ನಾಯಕರು ಜಾತ್ಯತೀತ ಮಂತ್ರ ಪಠಿಸಿದ್ರೆ ನಮ್ಮ ಕನಕಪುರ ಬಂಡೆ ಮಾತ್ರ ಹಿಂದುತ್ವದ ಜಪ ಮಾಡ್ತಿದ್ದಾರೆ. AICC ಅಧ್ಯಕ್ಷರ ಮಾತಿಗೂ ಕೇರ್ ಮಾಡದೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ DKಶ ಈಗ ಸದ್ಗುರು ಸನ್ನಿಧಿಯಲ್ಲಿ ಶಿವರಾತ್ರಿ ಆಚರಿಸಿದ್ದಾರೆ. ರಾಹುಲ್ ಗಾಂಧಿ ಟೀಕಿಸಿದ್ದ ಸದ್ಗುರು ಜೊತೆ DK ಶಿವಕುಮಾರ್ ಈಶ್ವರ ಜಪ. ತಮಿಳುನಾಡಿನ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ನಡೆದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ DKಶಿ ವೇದಿಕೆ ಹಂಚಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನೇ ಅಪಹಾಸ್ಯ ಮಾಡಿದ್ದ ಸದ್ಗುರು ಜೊತೆ ಕನಕಪುರ ಬಂಡೆ ಹೆಜ್ಜೆ ಹಾಕುತ್ತಾ ಶಿವಸ್ಮರಣೆ ಮಾಡಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ದರೆ ಹೇಗೆ? DCM DK ಶಿವಕುಮಾರ್ ನಡೆಗೆ AICC ಕೆಂಡ. ಬೇಲಿ ಎದ್ದು ಹೊಲ ಮೇದರೆಗೆ ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿರುವವರು. ಸೀಸರ್ನ ಪತ್ನಿ ಅತೀತಳಾಗಿರಬೇಕು. ಆಮೇಲೆ ಅಮಿತ್ ಶಾ ನಮ್ಮ ಇಸ್ ನಾಟ್ ಅಪೋನೆಂಟ್, ಇಸ್ ಅನ್ ಎನಿಮಿ ಆಫ್ ಅವರ್ ಪಾರ್ಟಿ. ಆಮೇಲೆ ಅವರು ಬರ್ತಾರಂತ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತ ಇದೆ. ಜಗ್ಗಿ ವಾಸುದೇವರಾವ್ ಬಹಿರಂಗವಾಗಿ ಸಾರ್ವಜನಿಕವಾಗಿ ರಾಹುಲ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ರಾಹುಲ್ ಯಾರು ಅಂತ ಕೇಳಿದ್ದಾರೆ. ಅಂದರೆ ಇದು RSS RSSನ ಹಿನ್ನೆಲೆ ಇರುವಂಥ ವ್ಯಕ್ತಿ, RSS ವಿಚಾರಗಳನ್ನು ಒಪ್ಪುವಂಥ ವ್ಯಕ್ತಿ ಅಲ್ಲಿ ಹೋಗೋದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತ ಆಗ್ತದೆ. ಆಗ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ, ಈಗ ಸದ್ಗುರು ಸನ್ನಿಧಿಯಲ್ಲಿ ಈಶ್ವರ ಜಪ. ಇದನ್ನೆಲ್ಲ ನೋಡ್ತಿದ್ರೆ ಒಂದು ಹಾಡು ನೆನಪಿಗೆ ಬರುತ್ತೆ. ಶಿವನೇ ನಿನ್ನಾಟ ಬಲ್ಲವರು ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. DK ಶಿವಕುಮಾರ್ ಅವರ ಇತ್ತೀಚಿನ ನಡೆ ಬಹಿರಂಗವಾಗಿ ಗಮನಿಸಿದಾಗ ಹೆಚ್ಚಿನ ಮಾಹಿತಿಯನ್ನು ಹೊರಗೆ ಹಾಕ್ತೇ ಹೋದರೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ DK ಶಿವಕುಮಾರ್ ಅವರ ಪ್ರತಿ ಹೆಜ್ಜೆ ಕೂಡ ತಮ್ಮ ಮಹತ್ವಾಕಾಂಕ್ಷೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರುವ DK ಶಿವಕುಮಾರ್ ಅವರ ಕನಸು ಇದಕ್ಕೆ ಹತ್ತಿರ ಹೋಗುವತ್ತ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ಬರುತ್ತೆ. ಕುಂಭಮೇಳದಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖಂಡನೀಯ ಮಾತುಗಳ ಹೊರತಾಗಿಯೂ ಕೂಡ ಹೋಗಿದ್ದು DK ಶಿವಕುಮಾರ್ ಅವರು. ಅದಾದ ನಂತರದಲ್ಲಿ DK ಶಿವಕುಮಾರ್ ಅವರ ಸಮರ್ಥನೆಯ ಮಾತುಗಳು. ಇದರ ಜೊತೆಗೆ ನಿನ್ನೆ ನಡೆದ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಭಾಗಿಯಾಗಿದ್ದು. ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಹುಟ್ಟುತ್ತಾನೂ ಹಿಂದೂ, ಸಾಯುವಾಗಲೂ ಹಿಂದುವಾಗೇ ಇರ್ತೀನಿ ಅಂತ ಹೇಳಿದ ಹೇಳಿಕೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ DK ಶಿವಕುಮಾರ್ ಅವರ ಈ ಹೆಜ್ಜೆ ಬಹಳ ಸ್ಪಷ್ಟವಾದ ಆಲೋಚನೆಯ ಜೊತೆಯಲ್ಲೇ ಸಾಕ್ತಾ ಇರೋ ರೀತಿಯಲ್ಲಿದೆ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳದೆಯೋ ನಿನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದನ್ನ DK ಶಿವಕುಮಾರ್ ಅವರ ಈ ನಡೆಯನ್ನ ಕಾಂಗ್ರೆಸ್ ಪಕ್ಷದವರೇನೆ ಇದರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಆ ಕಾರ್ಯಕ್ರಮ, ಅದರಲ್ಲಾದ DK ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ನಡುವಿನ ಮಾತುಕತೆ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲವರು ವ್ಯಕ್ತಪಡಿಸಿರುವ ಆಕ್ಷೇಪ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ಕೆ ಶಿವಕುಮಾರ್ ಇಡೀ ಕಾಂಗ್ರೆಸ್ ನಾಯಕರದ್ದೇ ಒಂದು ಲೆಕ್ಕವಾದ್ರೆ ನಮ್ಮ DCM ಸಾಹೇಬರದ್ದೇ ಮತ್ತೊಂದು ಲೆಕ್ಕ. ಇಡೀ ಕೈ ನಾಯಕರು ಜಾತ್ಯತೀತ ಮಂತ್ರ ಪಠಿಸಿದ್ರೆ ನಮ್ಮ ಕನಕಪುರ ಬಂಡೆ ಮಾತ್ರ ಹಿಂದುತ್ವದ ಜಪ ಮಾಡ್ತಿದ್ದಾರೆ. AICC ಅಧ್ಯಕ್ಷರ ಮಾತಿಗೂ ಕೇರ್ ಮಾಡದೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ DKಶ ಈಗ ಸದ್ಗುರು ಸನ್ನಿಧಿಯಲ್ಲಿ ಶಿವರಾತ್ರಿ ಆಚರಿಸಿದ್ದಾರೆ. ರಾಹುಲ್ ಗಾಂಧಿ ಟೀಕಿಸಿದ್ದ ಸದ್ಗುರು ಜೊತೆ DK ಶಿವಕುಮಾರ್ ಈಶ್ವರ